ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಮುಹೂರ್ತ ಈಗಷ್ಟೇ ಆಗಿದೆ ಆ್ಯಂಡ್ ಲೈನಪ್ ಕೂಡ ತುಂಬ ಚೆನ್ನಾಗಿದೆ. 3 ಸಿನಿಮಾ ಪ್ಲಸ್ ಇದು 4th ಸಿನಿಮಾ ಇದು. ಸೊ 20ನೇ ವಯಸ್ಸಿಗೆ 45ನೇ ಸಿನಿಮಾ ಮಾಡ್ತಿರೋದು ಎಷ್ಟು ಖುಷಿ ಇದೆ ಅಂತ? ತುಂಬಾ ಖುಷಿ ಇದೆ, ಬಟ್ ಒಂದು 5-6 ಕಮ್ಮಿ ಆಯ್ತೇನೋ ಅನಿಸ್ತಾ ಇದೆ. ರಿಯಲ್, ಇದು ನಾನು ನಿಜ ಹೇಳ್ತಾ ಇದ್ದೇನೆ, ಒಂದು 5-6 ಕಮ್ಮಿ ಆಯ್ತೇನೋ. ಬಿಕಾಸ್ ಇನ್ ಬಿಟ್ವೀನ್ ಸ್ವಲ್ಪ ಡಿಲೇ ಮಾಡಿದೆ. ಅದಾದ್ಮೇಲೆ ಆ 20 ವರ್ಷದಲ್ಲಿ 2 ವರ್ಷ ತೆಗಿಬೇಕು ಕೋವಿಡಿಂದಾಗಿ. ಸೊ 18 ಟೀನೇಜ್ ಇಟ್ಕೋಬೋದು. ಸೊ ಇನ್ನೊಂದು 5 ಮಾಡ್ಬೋದಿತ್ತು, ಇನ್ನೊಂದಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು, ಒಳ್ಳೊಳ್ಳೆ ಸಿನಿಮಾ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಖಂಡಿತವಲ್ಲ. ಸೊ ಖುಷಿ ಅಂತೂ ಇದೆ. 45 ಫಿಲ್ಮ್ಸ್ ನೀವು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂದರೆ ನಾನು ಹೇಳ್ತೀನಿ, ನಾನು ಮಾಡಿದಂಥ 45 ಸಿನಿಮಾನು ನನಗಿಷ್ಟ. ಇಷ್ಟ ಆಗಿರಲಿಲ್ಲ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ. ಹಿಟ್ ಟು ಫ್ಲಾಪ್ ಇಸ್ ಸೆಕೆಂಡ್ರಿ, ಲೈಕ್ ಆವಾಗಲೇ ಹೇಳಿದಾಗೆ. ಖುಷಿ ಇದೆ. ಸೊ ಐ ವಾಂಟ್ ಟು ಡೂ ಮೋರ್ ಸಿನಿಮಾಸ್ ಆ್ಯಂಡ್ ಆ್ಯಸ್ ಎ ಇಂಡಸ್ಟ್ರಿಯಾಗಿ ಯೋಚನೆ ಮಾಡಬೇಕು ಅಂದರೆ ಫಿಲ್ಮ್ಸ್ ತುಂಬ ಕಮ್ಮಿ ಬರ್ತಾ ಇದೆ. ನಮ್ಮ ಥಿಯೇಟರ್ಸ್ಗೆ ನಮ್ಮ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರಬೇಕು ಆ್ಯಂಡ್ ನಮ್ಮತನದ ಸಿನಿಮಾ, ನಮ್ಮ ಹೀರೋಗಳ ಸಿನಿಮಾ ಹೆಚ್ಚೆಚ್ಚಾಗಿ ಬರಬೇಕು ಅಂತ ನನ್ನ ಆಸೆ. ನಾನು ಕಂಪ್ಯಾರಿಸನ್ನು ಬೇರೆ ಲ್ಯಾಂಗ್ವೇಜು ಅಂತ ಏನು ಮಾತಾಡ್ತಿಲ್ಲ. ನಾನು ಮಾತಾಡ್ತಿರೋದು ಬರೀ ನನ್ನ ಸಿನಿಮಾ, ನಮ್ಮ ಭಾಷೆ, ನಮ್ಮ ಥಿಯೇಟರ್, ನಮ್ಮ ಆಡಿಯನ್ಸ್, ನಮ್ಮ ಅಭಿಮಾನಿಗಳು, ಇವ್ರನ್ನ ಎಷ್ಟು ಎಂಟರ್ಟೈನ್ ಮಾಡ್ತೀವೋ, ಎಷ್ಟು ಬರ್ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು ಅಂತ ನನ್ನ ಭಾವನೆ. ಸರ್ ಅದೇ 2025 ಒಂದು ಸಿನಿಮಾ ಕೂಡ ಗಣೇಶ್ ಅವ್ರದ್ದು ಬರಲಿಲ್ಲ ಅಂದರೆ ಸಾಧ್ಯ ಆಗಲಿಲ್ವಾ? ಪ್ಲ್ಯಾನ್ಸ್ ಇತ್ತಾ ಹೇಗೆ? ಪ್ಲ್ಯಾನ್ಸ್ ಇತ್ತು, ಕಾರಣಾಂತರದಿಂದ ಬರಲಿಲ್ಲ, ಡಿಲೇ ಆಗ್ತಾ ಹೋಯಿತು ಶೂಟಿಂಗ್. ಓಕೆ, ನಿರ್ದೇಶಕರು ನಿಮಗೆ